ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ, ಬಹಳ ಗುದ್ದಾಡಕತ್ತೀರಿ ನೀವು, ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ ನಲ್ಲಿ. ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಿಲ್ಲ. ಏನ್ ಬೇಕಾಗ್ತೀನಿ, ಮೋದಿಜಿಯವರು ಅಮಿತ್ ಶಾ ಏನು ಮಾಡ್ಬೇಕಾಗಿಲ್ಲ ಈ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಟೈಮ್ ಬಾಂಬ್. ಬಹುಶಃ ಆ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಕತ್ತಂದ್ರೆ ನವೆಂಬರ್ ಡಿಸೆಂಬರ್ಗೆ ಸ್ಫೋಟ ಆಕತಿ. ನವೆಂಬರ್ ಡಿಸೆಂಬರ್ ಕಾಯಕತ್ತಾರ, ಅವರು ಕಾಯಕತ್ತಾರ, ಇವರು ಕಾಯಕತ್ತಾರ. ಸಿದ್ದರಾಮಯ್ಯನಂತನ ಆದಷ್ಟು ಅಧಿಕಾರ ಮುಂದುವರಿಸ್ಬೇಕಂತಾರ, ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ. ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ? ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ. ನೀವು ನೋಡ್ತಾ ಇದ್ದೀವಿ, ಬರೆದು ಕೊಡ್ತೀನಿ ನಾನು. ನವೆಂಬರ್ ಡಿಸೆಂಬರ್ದಲ್ಲಿ ಆ ಟೈಮ್ ಬಾಂಬ್ ಸ್ಫೋಟ ಆಗ್ತದೆ, ಈ ಸರ್ಕಾರ ಮನೆಗೆ ಹೋಗ್ತದೆ. ಅದಕ್ಕೆ ಅಮಿತ್ ಶಾ ಮೋದಿಯವರು ಬೇಕಾಗಿಲ್ಲ. ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು. ಅವರಲ್ಲೇ ಒಳ ಹೊಡೆತ ನಡೆಯೋದು, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಮತ್ತೊಂದಿಲ್ಲ. ಈಗ ವಕಫ್ ಕಾಯ್ದೆ ತಗೊಂಡ್ಬಂದ್ವಿ. ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಆ ವಕಫ್ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ, ಅದು ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿ